ಲಾಸ್ಟ್ ಹಿಂಗೆ ಹೇಳ್ಬೇಕು ಸಬ್ಕರ ಅಂತ ಅದಕ್ಕಲ್ಲ ನಿನ್ನ ನೀನು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಿಂದ ಹಾಕಲ್ಲ ಬೇಡ ಮಚ್ಚ, ಪಕ್ಕ ಹಾಕಲ್ಲ. ತೆಗಿ ಆನ್ ಮಾಡು. ಗೊತ್ತೇನು, ನನ್ನ ಅಕೌಂಟ್ ನಂಬರ್ 49, ನನ್ನ ಗಾಡಿ ನಂಬರ್ 39, ನನ್ನ ಮನೆ ನಂಬರ್ 29. ನಾನೊಂದು ಹೇಳ ಹೇಳು. ಹಾಯ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಆಯ್ತು, ಥ್ಯಾಂಕ್ ಯು ಥ್ಯಾಂಕ್ ಯು. ಅದೇ ಮಾಡಿ. ಏನು ಅದು ಏನ್ ಮಾಡ್ಬೇಕು? ನೀನ್ ಹೇಳುವ ಸರ್. ಅವ್ರ ಆ ಕಡೆ ಸೀರಿಯಸ್ ಆಗಿ ಮೀಟಿಂಗ್ ಮಾಡ್ತಾವ್ರ, ಅಲ್ಲೋಗಿ ನೀವು ಡಿಸ್ಟರ್ಬ್ ಮಾಡಬೇಡ. ಅವಳ್ರೇನ ಕಾಲೇಜ್ ಗದ್ದೆ ಇದು ನಮ್ಮ ಕಾಲೇಜ್ ಗದ್ದೆ. ನಿನ್ ಕಾವ ಬಗ್ಗೆ ಒಂದೆರಡು ಮಾತಾಡ. ಹೌದು, ಎರಡು ಮಾತು. ಹೆಂಗಿದೆ ಕಾಲೇಜ್? ಫುಲ್ ಯೂನಿಕ್ ಕಾಲೇಜ್. ಹೇಳು, ಹೇಳಪ್ಪ, ಮಾತಾಡಿ. ಏನಾದ್ರು ಹೇಳು. ಯೂನಿಕ್ ಕಾಲೇಜ್. ನಿಮ್ಗೆ ಈ ತರ ಕಾಲೇಜ್ ಎಲ್ಲೂ ಸಿಗಲ್ಲ ಗಾಯ್ಸ್. ಒಂದ್ಸಲಿ ಬಂದು ಟ್ರೈ ಮಾಡಿ. ಬಂದು ಇದು ಮಾಡಿ ಅಂತ ಹಾ ಅಡ್ಮಿಷನ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಇದನ್ನ 4 ವರ್ಷ ಅಷ್ಟೇ. ಎಕ್ಸ್ಪೀರಿಯನ್ಸ್ ಯಾವ್ದು ಮಾಡ್ಬೇಕು? ಫುಲ್ ಎಲ್ಲ ಸರೌಂಡಿಂಗ್ಸ್ ಇಲ್ಲಿದು. ಹಾ, ಎಲ್ಲ ವಾಲ್ಯೂಮ್ ಸ್ಟಡಿ, ಎಲ್ಲ ಸ್ಟಡಿನೂ ಮಾಡಿ. ಅನಾಟಮಿ ಸ್ಟಡಿ, ಎಲ್ಲ ಸ್ಟಡಿನೂ ಮಾಡಿ. ಥ್ಯಾಂಕ್ ಯು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಲೈನ್ ಡ್ರಾಯಿಂಗ್ ಮಾಡಿದ್ದಾರೆ. ಫೋಟೋ ತಿಗ ಮುಚ್ಕೊಂಡು ಕೆಲಸ ಮಾಡೋ, ವರ್ಕ್ ಮಾಡು, ಇದೆಲ್ಲ ಬಿಟ್ಬಿಡ್ತೀನಾ ಎಲ್ಲರಿಗೂ. ಸರಿಯಾಗಿ ಮಾತಾಡ. ಕಾವ ಅಂಬೋದು ಕಾಲೇಜ್ ಅಲ್ಲ, 4 ವರ್ಷ ಬಾಡಿಗೆ ಕೊಟ್ಟು ಸೇರ್ಕೊಂಡಂತ ಮನೆ ಇದ್ದಂಗೆ. ಈ ಮನೆಯಲ್ಲಿ 4 ವರ್ಷ ನೀವು ದುಡ್ಡು ಕಟ್ಬಿಟ್ಟು ಸೇರ್ಕೊಂಡು ಏನ್ ಬೇಕೋ ಕೆಲಸ ಮಾಡ್ಕೊಂಡು ಮನೆಗೆ ಹೋಗಿ ಅಷ್ಟೇ. ನಮ್ಮಪ್ಪ ಅಂತೂ ಹೋಗಕ್ ಮುಂಚೆನೆ ಇಲ್ಲಿ ಬಂದು ಸೇರ್ಕೊಬೇಡ ಮಗನೆ ಅಂತ, ಆದ್ರೂ ಏನೋ ಕಿತ್ ದಬಾಕ್ತೀನಿ ಅವ್ರು ಬಂದು ಸೇರ್ಕೊಂಡೆ. ಆದ್ರೆ ಇಲ್ಲಿ ಏನೂ ಸಿಗ್ತಾ ಇಲ್ಲ, ಏನೋ ಹುಡುಕ್ತಾ ಇದೀನಿ, ಅದು ಇನ್ನೂ ಗೊತ್ತಾಗ್ತಿಲ್ಲ. ಏನೋ ಮುಂದೊಂದ್ ದಿನ ಆದ್ರೆ ನೋಡೋಣ, ಸಿಗ್ಬೋದು. ಎಲ್ಲರಿಗೂ ಲವ್ ಯು, ಥ್ಯಾಂಕ್ ಯು. ಇವನ್ಗೂ ಮಾಡಕ್ ಕೆಲ್ಸ ಇಲ್ಲ, ನೀವ್ ಇದನ್ನೆಲ್ಲ ನೋಡ್ತಿರಲ್ಲ, ಹೋಗಿ ಕೆಲ್ಸ ಮಾಡಿ. ಇದನ್ನೆಲ್ಲ ನೋಡ್ಬೇಡಿ, ಸಬ್ಸ್ಕ್ರೈಬ್ ಮಾಡ್ಬೇಡಿ. ವಾಯ್ಸ್ ಓವರ್ ಕೊಟ್ಬಿಡ್ತೀನಿ. ಉದರ್ಪಣ್ ವಾಯ್ಸ್ ಅಲ್ವಲ್ಲ ಇದು, ಬೇರೆ ಯಾರ್ದು ವಾಯ್ಸ್ ಬರ್ತಾ ಇತ್ತಲ್ಲ. ಇವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹಾಕ್ಬಿಡ್ತೀನಿ. ನಾಚ್ಕೊಳ್ಳೋ ಮಾದೇವ. ಎಲ್ಲ ವಿಡಿಯೋದಲ್ಲೆಲ್ಲ ಸೆಟ್ ಆಗಲ್ಲ. ನನ್ ಬ್ಯಾಗ್ ತಂದ ನೀನು, ನನ್ ಬ್ಯಾಗ್ ತಂದ. ಜೈ ಗಣೇಶ್. ಹೌದೇನಾ? ಮೈಕ್ ನೋಡು. ಹಲೋ, ಮೈಕ್ ಟೆಸ್ಟಿಂಗ್ 1 2 3. ಡೀಪ್ ಡಿಸ್ಕಷನ್ ಅಲ್ಲಿ ತಗೊಳ್ಳಿ ಮೈಕು. ಏನಾದ್ರು ಹೇಳು. ಇವ್ರು ನಮ್ಮ ಡೈರೆಕ್ಟ್ರು. ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಪಿಕ್ಚರ್ಗೆ ಏನಾದ್ರು ಅವಕಾಶ ಬೇಕಂದರೆ ಬನ್ನಿ, ಆದರೆ ಪೇಮೆಂಟ್ ಎಲ್ಲ ಕೇಳಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು. ಇವಳು ನೋಡಿದ್ರಲ್ಲ ನಿನ್ನೆಲ್ಲ, ಇನ್ನೊಂದ್ಸಲ ಹಾಕ್ತೀನಿ. ಬರ್ಡೇ ಗರ್ಲ್ ಇವಳು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದೆಂತ ಇದು ಹಿಡ್ಕೊಂಡು ಎಂತ ಮಾಡಿ ಎಂತದಿದು? ಹಲೋ, ಹಾಯ್, ಬಾಯ್ ಬಾಯ್. ಹಲೋ, ಹಾಯ್. ಅಷ್ಟೇ ನನಗೆ ಹೊಟ್ಟೆ ಹೋದ್ಲ ಅವಳು. ಇವಳೆಲ್ಲ ಹೋದ್ಲು ಮರಿ. ನಾನು ನಿಮ್ ಜೊತೆ ಶಿಫ್ಟ್ ಆಗ್ಬಿಡ್ತೇನೆ. ನೋಡಿ ಗಾಯ್ಸ್, ಇವರೆಲ್ಲ ಕೂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದಾರೆ.
ಹಾಯ್ ಗಾಯ್ಸ್, ನಮ್ಮ ಬಾಸ್ ಬರ್ತ್ಡೇ ಇವತ್ತು. ಎಲ್ಲ ವಿಶ್ ಮಾಡಿ, ಎಲ್ಲ ಟಾಕ್ಸಿಕ್ನ ಸೆಲೆಬ್ರೇಟ್ ಮಾಡಿ, ಫುಲ್ಲು 19-3 ನಾವು ಕರ್ನಾಟಕದಲ್ಲಿ ಅಪರ ಎಲ್ಲ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ದರ್ಶನ್. ತರಕಾರಿ ತರಕ್ಕೆ ಹೋಗ್ತಾ ಇದ್ದೀವಿ. ಕಾಲೇಜಿಂದ ಬಂದಮೇಲೆ ಸಿಕ್ಕಾಬಿಟ್ಟೆ ಕೆಲಸ, ಅದು ಇದು. ಕಾಲೇಜ್ ಕೆಲಸ ಅಲ್ಲ, ಇವನು ಅದು ಯಾವುದೋ ವರ್ಕ್ ಮಾಡ್ತಾ ಇದ್ದ, ನಾನು ವಿಡಿಯೋ ಎಡಿಟಿಂಗ್ ಅದು ಇದು ಸಿಕ್ಕಾಬಿಟ್ಟೆ ಆಯಿತು. ತಲೆ ನೋಯ್ತಾ ಇದೆ, ಅದಕ್ಕೆ ಸ್ಪೆಕ್ಟ್ ಹಾಕೊಂಡಿದ್ದೀನಿ. ಹಲೋ ನೋಡಿ ಗೈಸ್, ನಾವು ತರಕಾರಿ ತರಕ್ಕೆ ಇದೆ ಏನೇನೋ ಮಾಡ್ಕೊಂಡು. ಪಾಲ್ ವಾಕರ್, ರೆಸ್ಟ್ ಇನ್ ಪೀಸ್. ಜಮಿನಿ ಹೆಲ್ದಿ ಫುಡ್ ತಿನ್ನಿ ಗಾಯ್ಸ್. ನಾವಂತೂ ತಿನ್ನಲ್ಲ, ನೀವಾದ್ರೂ ತಿನ್ನಿ. ಹಲೋ ಗಾಯ್ಸ್, ಇವತ್ತು ನಾನು ಅಡುಗೆ ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟ್ ತರಕಾರಿ ತೊಳ್ಕೊಳ್ಳೋದ. ಬ್ಯಾಚುಲರ್ಸ್ದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಷ್ಟೆಲ್ಲ ಕ್ಲೀನ್ ಇರಲ್ಲ. ಏನು ಮಾಡ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ಫಸ್ಟು ತರಕಾರಿಗಳನ್ನ ತೊಳ್ಕೊಳ್ಳೋದ ಕ್ಲೀನಾಗಿ, ಆಮೇಲೆ ಕಟ್ ಮಾಡಿ ಮತ್ತೆ ಸಿಗ್ತೀನಿ. ಇಬ್ಬರು ಇವತ್ತು ತರಕಾರಿ ಕಟ್ ಮಾಡಿ ಕ್ಲೀನ್ ಮಾಡಿಕೊಡ್ತಾನಂತೆ. ಆಮೇಲೆ ನಾನು ಸಾಂಬಾರು ಮಾಡ್ತೀನಿ. ಅದು ತುಂಬ ಟೇಸ್ಟಿ ಸಾಂಬಾರಿಗಾಗಿ ನಮ್ಮ ಚಾನಲ್ನ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ತುಂಬ ಒಳ್ಳೆ ಅಡುಗೆ ಮಾಡ್ತೀವಿ ನಾವು. ಬ್ಯಾಚುಲರ್ಸ್ ಗಾಯ್ಸ್, ಒಳ್ಳೊಳ್ಳೆ ಅಡುಗೆ ಮಾಡ್ತೀವಿ ಗಂಡು ಮಕ್ಕಳು. ಸೀರಿಯಸ್ಲಿ, ಅವರು ಇನ್ನೂ ವರ್ಕ್ ಮುಗಿದಿಲ್ಲ ಪಾಪ, ಏನೋ ಮಾಡ್ತಾವ್ರೆ. ನೋಡಿ ಗಾಯ್ಸ್, ಡಿಸೈನರ್ ಅಣ್ಣ ಇವಾಗಲೇ ಕೋಟಿ ದುಡಿತಾವನೆ. ಹಿಂಗೆ ಹೇಳಪ್ಪ, ಹಿಂಗೆ ದುಡ್ಡು ಮಾಡ್ತಾವಂದ್ರೆ ಇವನೇ. ಹಾಂ, ಎಷ್ಟು ಕೋಟಿ ಇರ್ಬೋದು ನಿಮ್ಮ ಹೆಸರಲ್ಲಿ? ಹಾಂ, 10 ರೂಪಾಯಿ ಅಂದರೆ ಯಾಕೆ ನೀರು ಬರ್ತೈತೆ? ಎಮೋಷ್ನಲ್ ಡ್ಯಾಮೇಜ್ ಈ ಥರ. ನಾವು ಹಂಗೆ ಗಾಯ್ಸ್, ಎಲ್ಲರನ್ನೂ ಖುಷಿಯಲ್ಲಿ ಇಡಕ್ಕೆ ಟ್ರೈ ಮಾಡ್ತೀವಿ. ಓಕೆ ಗಾಯ್ಸ್, ತರಕಾರಿ ಎಲ್ಲ ಆದಮೇಲೆ ಸಾಂಬಾರು ಮಾಡುವಾಗ ನಿಮಗೆ ಸಿಗ್ತೀನಿ. ಬಾಯ್ ಬಾಯ್. ಗೈಸ್, ಇದೇ ಥರ ನಿಮಗೆ ಕಲಿಬೇಕು ಅಂತಂದರೆ ನನ್ನ ಕೋರ್ಸನ್ನು ನೀವು ಜಾಯಿನ್ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಇದೇ ಹೊಸ ವರ್ಷದ ಪ್ರಯುಕ್ತ 50% ಆಫ್ ಇದೆ. ನೀವು ಈ ಕೋರ್ಸನ್ನು ಜಾಯಿನ್ ಆದರೆ ಒಳ್ಳೆ ಅಮೌಂಟ್ ಕಟ್ ಮಾಡೋದು ಹೇಳ್ಕೊಡ್ತೀನಿ ಹೆಂಗಂತ. ಆ ಹಿಟ್ಟೇನು ಮಾಡ್ತಾ ಇತ್ತು ಅಲ್ಲಿ? ಅದು ಅದೆಲ್ಲ ಯಾಕೆ ಗೈಸ್ ಕ್ವಶನ್ ಮಾಡಿ ಜಾಸ್ತಿ ಮಾಡಿಬಿಡಿ. ಯಾವುದು ಎಲೆಕ್ಟ್ರಿಕ್ ಸ್ಕೂಟರ್ನ ಮುಟ್ರ ಹೊರಗೆ. ಯಾರೋ ವ್ಯೂವರ್ಸ್ ಕಣ್ಣಾಗಿದ್ರೆ ಕಟ್ಟೆ ಆಗ್ತಾರೆ. ಶಾಪಾಗಿ ಹಾಕ್ಬೇಡಿ ಗಾಯ್ಸ್ ನಮ್ಮ ಹುಡುಗನಿಗೆ. ವರ್ಟಿಕಲ್ ಆಗಿ ಕಟ್ ಮಾಡ್ಬೋದು ಗೈಸ್, ಈ ಥರ ಡಿಸೈನ್ ಆಗಿ. ಇದು ಇದೇನಾ ಇದು? ಏನು ಇದೆಲ್ಲ ಬೇಡ ಅದೆಲ್ಲ ತೋರಿಸ್ಬೇಡ. ಇದು ಫೆರಿ ಕಟಿಂಗ್ ಅಂತ. ಅವಾಗ ನೀವು ಕಲಿಬೇಕು. ಇದನ್ನ ನಾವು ದುಬೈಗೆ ಹೋಗಿ ಕಲ್ತಿರೋದು ಗೈಸ್. ಈ ಥರನೂ ಕಟ್ ಮಾಡ್ಬೋದು, ವರ್ಟಿಕಲ್ ಆಗಿ ಕಟ್ ಮಾಡೋದು. ರುಚಿಗೆ ಕಷ್ಟ ಉಪ್ಪನ್ನು ಹಾಕಿ ಯಾರೋ ಬಂದು ಕಟ್ ಆಗ್ತಿಲ್ಲ. ಲೋ, ಅದು ಇಂಡಿಯನ್ ಆರ್ಮಿಲಿ ಯೂಸ್ ಮಾಡಿದ್ ಕಣ. ಸಂದರ್ಭ ಬಂದಾಗ ಹೆಂಗ್ ಯೂಸ್ ಮಾಡ್ತೆ ಅಂತ ನಾನು ಹಿಂಗೆ ಕೊಟ್ಟಿರೋದು. ಅದನ್ನ ನಮ್ಮ ರೂಮ್ನಲ್ಲಿ ಅರ್ಧಕ್ಕರ್ಧ ರೆನದೇ ಸಾಮಾನು ಉಂಟು. ಆ ಪ್ಯಾನ್ ಇನ್ನೂ ಅವಳು ಕೇಳಿಲ್ಲ, ನಾವು ಕೊಟ್ಟಿಲ್ಲ. ಸಾರಿ ರೇನಾ, ಲಾಗ್ ಮೂಲಕ ಕೇಳ್ಕೊಂಡು. ಅದು ಅವಳು ತಪ್ಪ ನಮ್ಮ ತಪ್ಪ ಗೊತ್ತಾಗ್ತಿಲ್ಲ ಗೈಸ್. ಅವಳು ಕೇಳಿಲ್ಲ, ನಾವು ಕೊಟ್ಟಿಲ್ಲ ಅಲ್ವಾ. ಅವಳು ಲಾಗ್ ಮಾಡ್ತಾರಂತಾನೆ ಪಾಪ ಈ ಕಡೆ ಬರ್ತಾನೂ ಇಲ್ಲ. ಈ ಬಡ್ಡಿ ಮಕ್ಕಳು ಸಿಕ್ಕದಲ್ಲೇ ಕಂಟೆಂಟ್ ಸಿಗ್ತದಂತ ಹೇಳಿ ಇಟ್ಟಾಡಿ ಒಬ್ಬ ಅಣ್ಣ ಪಾಸ್ ಆದ್ರ ಲೈಟ್ ಸ್ಪೀಡ್. ಹಾಂ, ಅದು ಬರೀ ಪಾರ್ಟಿನೇ ಆಯ್ತಲ್ಲ.
ಬನ್ನಿ ಇಲ್ಲಿ ಒಂದು ಟೊಮೆಟೊ ಸಕ್ಕರೆ ಮಿರ್ಚಿ ಅದೇ ಬೇಕಾ? ಮಿರ್ಚಿ ಏನ್ ಮಾಡ್ತಿದ್ದೀರಾ? ಬೆಳ್ಳುಳ್ಳಿ ರಸಂ. ಫಸ್ಟಿಗೆ ಗ್ಯಾಸ್ ಹಚ್ಚಬೇಕು. ನಾವೆಲ್ಲ ಹೇಳುವಷ್ಟು ದೊಡ್ಡ ಶೆಫ್ ಅಲ್ಲ, ಆದರೂ ಹೊಟ್ಟೆಪಾಡು ಏನೋ ಮಾಡಬೇಕಲ್ಲ. ಮೊದಲಿಗೆ ಕುಕ್ಕರನ್ನು ಸ್ಟವ್ ಮೇಲೆ ಇಡಿ. ಅದರ ನೀರು ಡ್ರೈ ಆಗೋ ತನಕ ನೋಡಿ. ಅದಾದಮೇಲೆ ಸ್ವಲ್ಪ ಅಡುಗೆ ಎಣ್ಣೆ ಇಲ್ಲ, 1 ಸ್ಪೂನ್ ಎಷ್ಟು ಅಂತ, ಅದಕ್ಕೆ ಒಂದು ಸ್ವಲ್ಪ ಹಿಂಗೆ ಐಸೋದು. ಸ್ವಲ್ಪ ಅಡುಗೆ ಎಣ್ಣೆಯನ್ನು ಹಾಕಿ, ಮನೇಲಿದ್ದಂಗೆ 10 ಪೈಸದ ಕೆಲಸ ಮಾಡೋದಿಲ್ಲ ಇದು ಮಾರ. ನಮ್ಮ ಅಮ್ಮೇನಾರು ಈ ಲಾಗ್ ನೋಡಿಬಿಟ್ರೆ ಏನಿಲ್ಲ. ನಿಮಿಷ ಗಾಯ್ಸ್, ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ. ನೋಡಿ ಗಾಯ್ಸ್, ತರಕಾರಿನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ, ಸ್ವಲ್ಪ ಹೈಜೀನಾಗಿ ಮಾಡಿ ಗಾಯ್ಸ್, ಯಾಕಂದರೆ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್ ಹೈಜೀನ್. ಓಕೆ, ತುಂಬ ಇಂಪಾರ್ಟೆಂಟ್. ಹಾಂ, ಹೈಜೀನ್ಸ್ ಬೇಕಪ್ಪ. ನಿಮ್ಮ ಕೆಲಸ ಮಾಡ್ತಾನೆ ಇವನಂತೂ, ಇವನು ಕೆಲಸ ಮಾಡ್ತಾನೆ. ಅದೆಲ್ಲ ತೋರಿಸೋದಿಲ್ವಾ? ಇಲ್ವ? ಹಾಂ, ಹಂಗೇನಿಲ್ಲಪ್ಪ. ನೋಡಿ ಗಾಯ್ಸ್, ಇದು ಬ್ರೌನ್ ಕಲರ್ ಬರ್ತಾ ಇದೆ. ಮಾಡೋಕ್ಕೆ ಟ್ರೈ ಮಾಡ್ತೀವಿ. ತುಂಬ ಒಳ್ಳೆ ಶೆಫ್ ನಾವೆಲ್ಲ, ಇಬ್ಬರು ಅಂತೂ ತುಂಬ ಒಳ್ಳೆ ಶೆಫ್, ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಪ್ರಥಮ್ ದೇವ್ ಅಂತ ಒಬ್ಬರಿದ್ದಾರೆ, ಅವರು ಆ್ಯಕ್ಚುಲ್ ಶೆಫ್. ಅವ್ರು ಮಾಡೋ ಅಡುಗೆ ನಮ್ಮ ಇದರಲ್ಲಿ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ತುಂಬ ಜನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಆಗಿಲ್ಲ. ಆದರೆ ಫ್ರೈ ಆಗಬೇಕು ಗೈಸ್. ಆಮೇಲೆ ಆಲೂಗಡ್ಡೆ, ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡಿ ಒಂದು ಸ್ವಲ್ಪ ನೀರಾಗಿ ಕುದಿಸೋದು ಅಷ್ಟೇ. ಟೇಸ್ಟಿ ಸಾಂಬಾರು. ಹಲೋ ಗೈಸ್, ಅಣ್ಣನ ನೋಡ ಹೀರೋ ಆಗಿ ಬಂದವನೇ. ಸಪುರ ಅದೇನ ಪ್ರಥಮ? ಇನ್ನೊಬ್ಬ ನಮ್ಮ ರೂಮೇಟ್. ಹಲೋ ಗೈಸ್. ಹಲೋ ಗಾಯ್ಸ್, ಫಾಲೋ ಮಾಡಿ, ಕಮೆಂಟ್ ಹಾಕಿ, ಸಬಕಾರ ಮಾಡಿ ಗೈಸ್. ನೋಡಿ ಗೈಸ್, ತರಕಾರಿನೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ತರಕಾರಿ ಬೇಯುವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸಾಲ್ಟ್ ಹಾಕಿದಾಗ ಒಂದು ಸ್ವಲ್ಪ ಬೇಗ ಬೇಯುತ್ತೆ, ತರಕಾರಿಗೂ ಒಂದು ಸ್ವಲ್ಪ ಸಾಲ್ಟ್ ಹಿಡಿಯುತ್ತೆ. ಈ ಥರದ್ದೆಲ್ಲ ಕಲಿಬೇಕು ಗೈಸ್. ನೀವು ಯಾವಾಗ ಕಲಿಯೋದು ನೋಡಿ, ಒಂದು ಸ್ವಲ್ಪ ಸೀರಿಯಸ್ ಆಗಿ. ಒಂದು 3 ವಿಜಿಲಾದರೆ ಆಯಿತು ಗೈಸ್, ಸಾಂಬಾರು ರೆಡಿ. ನೋಡಿ ಗಾಯ್ಸ್, ನಾವು ಇನ್ನೇನು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ ಗಾಯ್ಸ್, ಇವತ್ತಿನ ಲಾಗ್ ಇಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಓಕೆ, ಬಾಯ್ ಬಾಯ್, ಗುಡ್ ನೈಟ್. ಯಾರವನ ಕಮೆಂಟ್ ಹೊಡಿತೀರ? ಬಾಯ್. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್, ಬಾಯ್.